ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರಿದ್ದೀರಿ, DCET 2025 ಎಕ್ಸಾಮ್ ಬರೆದು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಳ್ತಾರಂಥ ಸ್ಟೂಡೆಂಟ್ಸಿಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಅಂದರೆ ಈವ್ನಿಂಗ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜದ್ದು ಲಿಸ್ಟ್ ಕೊಟ್ಟಿದ್ದಾರೆ, ಡ್ರಾಫ್ಟ್ ಲಿಸ್ಟ್ ಕೊಟ್ಟಿದ್ದಾರೆ. ನೀವು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೋದು, ಯಾವ ಕಾಲೇಜ್ನಲ್ಲಿ ನಾನು ಅಡ್ಮಿಷನ್ ತೊಗೋಬಹುದು ಅಂಥೇಳಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತೆ. ಅಂದರೆ ಪ್ರಿಯಾರಿಟಿ ವೈಸ್ ನೀವು ಯಾವ ಕಾಲೇಜ್ ಚೂಸ್ ಮಾಡ್ತೀರಿ, ಯಾವ ಬ್ರಾಂಚ್ ಚೂಸ್ ಮಾಡಬೇಕು ಅಂಥೇಳಿ ಒಂದು ಗೆಸ್ ಮಾಡಲಿಕ್ಕೆ, ಒಂದು ಐಡಿಯಾ ಸಿಗಲಿಕ್ಕೆ ನಿಮಗೆ ಇಲ್ಲಿ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಶೇರ್ ಮಾಡಿದ್ದಿದೆ KA ವೆಬ್ಸೈಟ್ನಲ್ಲಿ. ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ವಾಚ್ ಮಾಡಿರಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, DCET ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 27/6/2025 ಪ್ರಕಾರ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದರೆ ವೃತ್ತಿಪರ ಅಭ್ಯರ್ಥಿಗಳಿಗೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ರಿ. ವರ್ಕಿಂಗ್ ಪ್ರೊಫೆಷನಲ್ಸಿಗೆ 2025-26ನೇ ಶೈಕ್ಷಣಿಕ ಸಾಲಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ BE BTech 2ನೇ ವರ್ಷ ಕೋರ್ಸ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ, ಅಂದರೆ KA ಮೂಲಕ ಅಡ್ಮಿಷನ್ ತೊಗೊಳ್ಳಿಕ್ಕೆ ಟೋಟಲ್ 12 ಕಾಲೇಜಸ್ಗೆ ಪರ್ಮಿಷನ್ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ 12 ಕಾಲೇಜಸ್ ಯಾವುವು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನೋಡಲಿ. ಸೊ 12 ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಸೊ ಇದನ್ನು ನೋಡಿದರೆ ನಿಮಗೆ ಯಾವ ಕಾಲೇಜ್ನಲ್ಲಿ ನಿಮಗೆ ಸಿಗಬಹುದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಈಸಿ ಆಗ್ತೈತಿ ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ 12 ಕಾಲೇಜ್ನಲ್ಲಿ ಫಸ್ಟ್ ಕಾಲೇಜ್ ನಾನು ನಿಮಗೆ ಹೇಳಬೇಕಂದ್ರೆ, ಫಸ್ಟ್ ಕಾಲೇಜ್ ನೀವು ಇಲ್ಲಿ ಜಸ್ಟ್ ನೋಡಿರಿ. ಫಸ್ಟ್ ಕಾಲೇಜ್ ಯಾವುದಂದ್ರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೋಲದೇವನಹಳ್ಳಿ, ಚಿಕ್ಕಬನವರ ಪೋಸ್ಟ್, ಬೆಂಗಳೂರು ಅಂತಂತಿದೆ ನೋಡಿರಿ. ಸೊ ಇದು ಅಡ್ರೆಸ್ಸು ಇದೆ ಇಲ್ಲಿ. ಸೊ ಈ ಕಾಲೇಜ್ನಲ್ಲಿ ಆ್ಯಕ್ಚುಲಿ ಇದು ಬೆಂಗಳೂರು ಕಾಲೇಜು. ಆ್ಯಕ್ಚುಲಿ ಎಷ್ಟು ಬ್ರಾಂಚ್ ಅದಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಟೋಟಲ್ 3 ಬ್ರಾಂಚ್ ಅದಾವೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್. ಸೊ ಇಂಟೇಕ್ ಎಷ್ಟು ಅಂದರೆ 60 ಮತ್ತು 30 ಯಾವುದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ. ಸೊ KA ಸೀಟ್ಸ್ ಎಷ್ಟು ಅಂದರೆ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಆಲ್ ಗೌರ್ಮೆಂಟ್ ಸೀಟ್ಸ್. ಸೊ ಗೌರ್ಮೆಂಟ್ ಸೀಟ್ಸ್ ದಲ್ಲಿ ರಿಸರ್ವೇಷನ್ ಯಾವ್ಯಾವ ರೀತಿ ಅಂದರೆ PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ದವ್ರಿಗೆ ಎಷ್ಟು ಪರ್ಸೆಂಟೇಜ್, 5% ಇರ್ತೈತಿ. ಸೊ ಕಂಪ್ಯೂಟರ್ ಸೈನ್ಸ್ದಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ದವ್ರಿಗೆ 3 ಸೀಟ್ಸ್ ಅಷ್ಟೇ ರಿಸರ್ವ್ಡ್ ಇರ್ತಾವೆ. ಒಂದು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಸೊ ಈಗ ನೀವು ಸಪೋಸ್ CS ತೊಗೊಳ್ದಿತ್ತಂದರೆ PHದವ್ರಿಗೆ ಎಷ್ಟು ಸೀಟ್ಸ್ ಇದಾವೆ, 3 ಇದಾವೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಅಂದರೆ ಡಿಫೆನ್ಸ್. ಸೊ ಡಿಫೆನ್ಸ್ ಕ್ಯಾಟಗರಿಗೆ 0 ಅಂದರೆ ಅಲ್ಲಿ ರಿಸರ್ವ್ ಇಲ್ಲ. HK ಅಂದರೆ ಹೈದರಾಬಾದ್ ಕರ್ನಾಟಕ ಎಷ್ಟು ಅಂದರೆ 4 ಸೀಟ್ಸ್ ಆರ್ ರಿಸರ್ವ್ಡ್ ಇನ್ CS ಬ್ರಾಂಚ್. ನೆಕ್ಸ್ಟ್ RK ಅಂದರೆ ರಿಮೈನಿಂಗ್ ಅಂದರೆ ರಿಸರ್ವ್ಡ್ ಸೀಟ್ಸ್. ರಿಸರ್ವ್ಡ್ ಅಂದರೆ ಜನರಲ್ ಮೆರಿಟ್ ಪ್ಲಸ್ SC ST OBC ಅವೆಲ್ಲ ಬರ್ತಾವ್ರಿ, ಇವು RKದೊಳಗೆ ಬರ್ತಾವೆ. ಟೋಟಲ್ 53 ಸೀಟ್ಸ್ ಇದಾವೆ. ಸೊ ಟೋಟಲ್ ಎಲ್ಲ ಸೇರಿ HK ಮತ್ತು RK ಸೇರಿ 57 ಪ್ಲಸ್ PH ಸೇರಿ 3. ಸೊ ಎಲ್ಲ ಟೋಟಲ್ ಇಂಟೇಕ್ ಎಷ್ಟು 60. ಸೊ ಅದೇ ರೀತಿ ENCಗೆ 60 ಇಂಟೇಕ್ ಐತಿ. 60ದಲ್ಲಿ PHಗೆ 3 ಐತಿ. ಆಮೇಲೆ ಸ್ಪೆಷಲ್ ಕ್ಯಾಟಗರಿಗೆ 0, ಹೈದರಾಬಾದ್ ಕರ್ನಾಟಕ 5 ಮತ್ತು RK 52 ಮತ್ತು ಟೋಟಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೀವು ನೋಡ್ಕೊತ ಹೋದರೆ ಬೇರೆ ಬೇರೆ ಕಾಲೇಜಿಗೆ ಬೇರೆ ಬೇರೆ ರೀತಿ ಇಂಟೇಕ್ ಇರ್ತೈತಿ ಮತ್ತು ರಿಸರ್ವೇಷನ್ನ ಬೇರೆ ಬೇರೆ ರೀತಿ ಇರ್ತೈತಿ. ಜಸ್ಟ್ ಚೆಕ್ ಮಾಡಿಕೊಡ್ರಿ. ಸೆಕೆಂಡ್ ಕಾಲೇಜ್ ಜಸ್ಟ್ ನೇಮ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಕಾಲೇಜ್ ಯಾವ್ದು ನೋಡಿರಿ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೈಸೂರು ರೋಡ್, ಬೆಂಗಳೂರು ಅಂತಿದೆ. ನೆಕ್ಸ್ಟ್ ಅದ್ರ ಪ್ರಕಾರ ಇಲ್ಲಿ ಗೌರ್ಮೆಂಟ್ ಸೀಟ್ಸ್ ರಿಸರ್ವೇಷನ್ ಪ್ರಕಾರ ಯಾವ್ಯಾವ ಬರ್ತಾವೆ ಅಂತಂತೇಳಿ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ಇಂಟೇಕ್ ಪ್ರಕಾರ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಕಾಲೇಜ್ ಯಾವುದಿದೆ ನೋಡ್ರಿ. ಥರ್ಡ್ ಕಾಲೇಜ್ ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆನಂದ್ ನಗರ, ಹೆಬ್ಬಾಳ್ PO, ಬೆಂಗಳೂರು ಅಂತಿದೆ. ಅಡ್ರೆಸ್ಸು ಸಮೇತನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೋರ್ತ್ ಕಾಲೇಜ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು ಅಂತಿದೆ. ಚೆಕ್ ಮಾಡಿಕೊಡ್ರಿ ಇಲ್ಲಿ ಎಷ್ಟು ಸೀಟ್ಸ್ ಇದಾವೆ ಅಂತಂತ ಹೇಳಿ. ನೆಕ್ಸ್ಟ್ ಫಿಫ್ತ್ ಕಾಲೇಜ್ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಬೆಂಗಳೂರು ಅಂತಿದೆ. ನೆಕ್ಸ್ಟ್ ಸಿಕ್ಸ್ತ್ ಕಾಲೇಜ್ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಂಗಳೂರು ಅಂತಿದೆ. ನೆಕ್ಸ್ಟ್ ಸೆವೆಂತ್ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜನಕುಂಟೆ, ಬೆಂಗಳೂರು ಅಂತಿದೆ. ನೆಕ್ಸ್ಟ್ ಏಯ್ತ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಮಕೂರು ಕಾಲೇಜಿದು. ನೆಕ್ಸ್ಟ್ ನೈನ್ತ್ ತೋಂಟದಾರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗದಗ. ಓಕೆ, ಗದಗ. ನೆಕ್ಸ್ಟ್ 10th ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೈಸೂರು. ನೆಕ್ಸ್ಟ್ 11th ಯಾವುದಿದೆ ಅಂದರೆ KHBK ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಂಗಳೂರು. 12th ಕಾಲೇಜ್ ಯಾವುದಂದರೆ
ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ JI ಗೀತಮ್ ಆಫ್ ಕ್ಯಾಂಪಸ್ ಬೆಂಗಳೂರು ಅಂತಿದೆ. ಸೊ ಈ ಟೋಟಲ್ 12 ಕಾಲೇಜಸ್ನಲ್ಲಿ ಪರ್ಮಿಷನ್ ಇದೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ. ಅಂದರೆ ಈವ್ನಿಂಗ್ ಕಾಲೇಜಿದು ಈವ್ನಿಂಗ್ ಕಾಲೇಜಸ್ ಲಿಸ್ಟ್ ಇದೆ ವಿತ್ ಟೋಟಲ್ ನಂಬರ್ ಆಫ್ ಸೀಟ್ಸ್. ಇದು ಡ್ರಾಫ್ಟ್, ಏನಾದರೂ ಆಬ್ಜೆಕ್ಷನ್ ಇದ್ದರೆ ಹಾಕ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಫೈನಲ್ ಆಲ್ಮೋಸ್ಟ್ ಇದು ಫೈನಲ್ ಆಗುವಂತಹ ಚಾನ್ಸಸ್ ಇರ್ತಾವೆ. ಜಸ್ಟ್ ನೀವು ಚೆಕ್ ಮಾಡ್ಕೊಡ್ರಿ ಇದನ್ನು ನೋಡಿದರೆ ನಿಮಗೆ ಐಡಿಯಾ ಸಿಗ್ತೈತಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ ಕಾಲೇಜ್ ನೀವು ಚೂಸ್ ಮಾಡಬೇಕು ಅಂತಂತ ಹೇಳಿ. ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಮತ್ತು DCET 2025 ಎಕ್ಸಾಮ್ ಬರೆದು ರ್ಯಾಂಕ್ ಪಡ್ಕೊಂಡಿರಲ್ಲ ಅವರು ಆಪ್ಷನ್ ಎಂಟ್ರಿಗೆ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ನಿಮಗೆ ಪ್ರಿಯಾರಿಟಿ ಲಿಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಆಪ್ಷನ್ ಎಂಟ್ರಿ ಬಿಟ್ಟಾಗ ಇಮಿಡಿಯೇಟ್ಲಿ ನೀವು ಎಂಟ್ರಿ ಮಾಡ್ಬೋದು. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಸಿಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.